ನಾಳೆಯಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಎಲ್ಲ ಕಾರ್ಯಕರ್ತರು ಬಂಧುಗಳಿಗೆ ವಿನಂತಿ, ರಾಜ್ಯ ಸರ್ಕಾರಕ್ಕೆ ಆಗಮಿಸಬೇಕಾಗಿತ್ತು ತಮ್ಮಲ್ಲಿ ವಿನಂತಿ. ಬಯಲುಗಳಿರ್ತಕ್ಕಂಥದ್ದು ಉತ್ತರ ಕರ್ನಾಟಕನ ಹಿಡ್ಕೊಂಡು ಯಾವುದೇ ಒಂದು ಅಭಿವೃದ್ಧಿ ಸರ್ಕಾರ ಇವರ ಕಿವಿಂಡ ಮಾತನಾಡೋರಿದ್ದೇವೆ. ಸರ್ಕಾರದಿಂದ ಬಡವರು ಕೂಡ ಯಾವುದೇ ರೀತಿ ಪರಿಹಾರ ಸಿಗ್ತಲ್ಲ. ರೈತರು ಬೆಳೆದಂತ ಬೆಳೆ ನಾಶ ಆದಾಗ ಇವರು ಭ್ರಷ್ಟಾಚಾರದಲ್ಲಿ ನಂತರ ಕೂಡ ಪ್ರವಾಸ ಮುಂದೆ ಅಂತಿಮವಾಗಿ ನಾವು ವರದಿನ ತೆಗೆದುಕೊಂಡು ಕೇಂದ್ರದ ಏನೋ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಇದೆ, ಅಧ್ಯಕ್ಷ ನಾವು ವರದಿಯನ್ನು ನೀಡ್ತೇವೆ. ಆ ಗ್ಯಾರಂಟಿಗಳನ್ನು ಈಡೇರಿಸೋದಕ್ಕೆ ಸಾಧ್ಯ ಆಗದೇನೆ, ಗ್ಯಾರಂಟಿಗಳಿಗೆ ಹಣವನ್ನು ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗದೇನೆ ಪರದಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಸರ್ಕಾರ. ಚುನಾವಣೆ ಬಂದಾಗ, ಲೋಕಸಭಾ ಚುನಾವಣೆ ಬಂದಾಗ 3 ದಿನಗಳಿದ್ದಾಗ ಎಲ್ಲ ಗ್ಯಾರಂಟಿಗಳು ಹಣವನ್ನು ರಿಲೀಸ್ ಮಾಡಿದ್ರು ಅಕೌಂಟ್ಗಳಿಗೆ. ಚುನಾವಣೆ ಆದ್ಮೇಲೆ ಮರ್ತೋಯ್ತು. ಮತ್ತೆ ಮೊನ್ನೆ ಉಪಚುನಾವಣೆ ಬಂದಾಗ ಮತ್ತೆ ಅದನ್ನು ರಿಲೀಸ್ ಮಾಡಿದ್ರು. ಈ ರೀತಿ ಬಡವರಿಗೆ ಅವಮಾನ ಮಾಡ್ತಾ ಇದ್ದಾರೆ ಇವರು. ಯಾರೂ ಕೇಳಿರಲಿಲ್ಲ ಅವ್ರ ಗ್ಯಾರಂಟಿಗಳನ್ನ. ಗ್ಯಾರಂಟಿಗಳು ಮನೆಗೆ ತಲುಪ್ತಾ ಇಲ್ಲ, ಅಭಿವೃದ್ಧಿಗಳು ಕೂಡ ಇವತ್ತು ಆಗ್ತಾ ಇಲ್ಲ. ಆಡಳಿತ ಪಕ್ಷದ ಶಾಸಕರೇ ಇವತ್ತು ತಲೆ ಎತ್ಕೊಂಡು ತಿರುಗಾಡಕ್ಕೆ ಆಗ್ತಾ ಇಲ್ಲ ಅವರ ಕ್ಷೇತ್ರಗಳಲ್ಲಿ. ಇಂಥ ಕೆಟ್ಟ ಪರಿಸ್ಥಿತಿ ಹಿಂದೆ ಎಂದೂ ಕೂಡ ಇವತ್ತು ಶಾಸಕರಿಗೆ ಬಂದಿರಲ್ಲ. ಅಂತ ಕೆಟ್ಟ ಪರಿಸ್ಥಿತಿ ಬಂದಿದೆ ಇವತ್ತು. ಇಡೀ ರಾಜ್ಯದಲ್ಲಿ 300ಕ್ಕೂ ಹೆಚ್ಚು ಬಾಣಂತಿಯರು, ಗರ್ಭಿಣಿಯರದ್ದು ಪ್ರಾಣವನ್ನು ಕಳ್ಕೊಂಡಿರ್ತಕ್ಕಂಥದ್ದು ವರದಿಯಾಗಿದೆ. ನಿನ್ನೆ ದಿನ ನಮ್ಮ ಮಹಿಳಾ ಮೋರ್ಚಾದೆಲ್ಲ ತಂಡ ಕೂಡ ಅಲ್ಲಿ ಭೇಟಿಯನ್ನು ಕೊಟ್ಟಿದ್ದು. ನಮ್ಮ ಪಕ್ಷದ ಮುಖಂಡರು ಕೂಡ ಸತ್ಯಾಗ್ರಹ ಮಾಡಿದ್ದಾರೆ. ನಾಳೆ ಎಲ್ಲ ವರದಿನ ರಾಜ್ಯ ಸರ್ಕಾರಕ್ಕೆ ಚಾಟಿ ಬಿಟ್ಟು ಯಾರಿಗೆ ನ್ಯಾಯ ಕೊಡಿಸಬೇಕು ಅನ್ನೋ ಬಗ್ಗೆ ನಾವು ಸದನದಲ್ಲಿ ಧ್ವನಿಯನ್ನು ಹೇಳ್ತೇವೆ. ಮೀಟಿಂಗ್ ಆದ ಬಳಿಕ ಅವರು ಚುನಾವಣಾ ಸಮಾವೇಶ ಮಾಡ್ತೀನಿ ಮೀಟಿಂಗ್ ಏನಾಯ್ತು ಮತ್ತು ಒಪ್ಪು ಹೋರಾಟನೂ ಮಾಡ್ತಾರೆ ಅಂತ ಮಾಡಲೇಪ್ಪ. ಅವ್ರು ಇನ್ನೂ ಎಲ್ಲ ಲಾಂಗ್ ಟರ್ಮ್ ಸ್ಟ್ರಾಟಜಿ ಮಾಡಿಕೊಳ್ಳಿ. ನಮಗೇನು ಅವ್ರು ಯಾವ ಹೋರಾಟ ಯಾವುದು ಮಾಡಬಾರ್ದು ನಾನು ಹೇಳ್ತಾ ಇಲ್ಲ. ರಾಷ್ಟ್ರೀಯ ನಾಯಕರು ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾರೆ. ಹಾಗೆ ನಾನು ಅದ್ರ ಬಗ್ಗೆ ಆದಂತ ಕಾಣ್ತಿಲ್ಲ. ಜನವರಿಗೆ ಅಧ್ಯಕ್ಷರ ಬದಲಾವಣೆ ಆಗುತ್ತೆ. ಆಮೇಲೆ ಹೈಕಮಾಂಡಿಗೆ ಚಾಲೆಂಜ್ ಮಾಡ್ತಾರೆ. ಎಲ್ಲವಕ್ಕೂ ಎಲ್ಲ ಅವರ ಅನುಮಾನಗಳಿಗೆ, ಅವರ ಪ್ರಶ್ನೆಗಳಿಗೆ, ಅವರ ಆಸೆಗಳಿಗೆ ಎಲ್ಲವಕ್ಕೂ ಕೂಡ ಕಾಲವೇ ಉತ್ತರ ಕೊಡ್ತದೆ. ಕಾಯೋಣ. ಅಧ್ಯಕ್ಷ ಬದಲಾವಣೆ ಒಳ್ಳೇದಾಗಲಿ ಅವರಿಗೆ. ಏನು ಜವಾಬ್ದಾರಿ ಕೊಟ್ಟರೆ ಜವಾಬ್ದಾರಿಯನ್ನು ನಾಳೆ ಅಧಿವೇಶನ ಇದೆ, ನೀವು ಯಾರು ಒಗ್ಗಟ್ಟಾಗಿ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಸುರೇಶ್ ಅವರೇ, ನಮ್ಮ ಹೊನ್ನಾಳಿ ನಗರಕ್ಕೆ ರಾಜ್ಯಾಧ್ಯಕ್ಷರು ಆದಮೇಲೆ ಹೊನ್ನಾಳಿ ನಗರಕ್ಕೆ ಆಗಮಿಸಿ ಸಂಗೊಳ್ಳಿ ರಾಯಣ್ಣವರಿಗೆ ಮಾಲಾರ್ಪಣೆ ಮಾಡಿದರೆ, ಇದಾದ ನಂತರ ಭಕ್ತ ಕನಕದಾಸರ ಪುತ್ರರಿಗೆ ಮಾಲಾರ್ಪಣೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರಿಗೆ ಹೊನ್ನಾಳಿ ನ್ಯಾಮತಿ ಆಡಳಿತ ತಾಲೂಕಿನ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತೀನಿ ಬಂಧುಗಳೇ. ಅದೇ ರೀತಿ ನಮ್ಮ ಜಿಲ್ಲಾಧ್ಯಕ್ಷರಾದ ಜಿಲ್ಲಾಧ್ಯಕ್ಷ ರಾಜಶೇಖರ ನಾಗಪ್ಪ ಬಂದರೆ ಅವರಿಗೂ ಸಹ ಸ್ವಾಗತ ಬಯಸ್ತಾ ಇದ್ದೀವಿ. ನಮ್ಮ ಚನ್ನಗಿರಿಯ ಯುವ ಮುಖಂಡರು ಆತ್ಮೀಯರಾದ ಮಾಡೋ ಮಲ್ಲಿಕಾರ್ಜುನ ಬಂದರೆ ಅವರಿಗೂ ಸಹ ಸ್ವಾಗತ ಮಾಡ್ತಾ ಇದ್ದೀವಿ. ದಾವಣಗೆರೆ ಲೋಕಕೆರೆ ನಾಗರಾಜ್ ಅವರಿಗೆ ಸ್ವಾಗತ ಮಾಡ್ತೀವಿ. ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಪದಾಧಿಕಾರಿಗಳಿಗೂ
ಸಾಲು ಮಂಡಲದ ಪದಾಧಿಕಾರಿಗಳು, ಕಾರ್ಯಕರ್ತರು, ಮುಖಂಡರಿಗೆ, ಮಾಧ್ಯಮ ಸ್ನೇಹಿತರಿಗೆ ಸ್ವಾಗತ ಮಾಡ್ತೀವಿ. ಬಂಧುಗಳೇ, ಭಾರತ್ ಮಾತಾ ಕೀ. ಬಂಧುಗಳೇ, ನಮ್ಮ ರಾಜ್ಯದ ಅಧ್ಯಕ್ಷರು ನಮಗೆ ಕಟ್ಟುನಿಟ್ಟಾಗಿ ಸೂಚನೆ ಕೊಡಿದ್ರು. ನಾನು ಆರ ತುರೈ ಮಾಲೆ ಹಾಕ್ಸ್ಕೊಳ್ಳಲ್ಲ, ಬೈಕ್ ರ್ಯಾಲಿ ಬೇಡ, ಕಾರ್ ರ್ಯಾಲಿ ಬೇಡ ಅಂತ ನಮಗೆ ಕಟ್ಟುನಿಟ್ಟಾಗಿ ಸೂಚನೆ ಕೊಟ್ಟಿದ್ರು. ನಾವು ಅಧ್ಯಕ್ಷರ ಮಾತನ್ನ ಪಾಲನೆ ಮಾಡಬೇಕು, ಅವರ ಸೂಚನೆಯನ್ನು ನಾವು ಒಪ್ಕೊಂಡಿದ್ವಿ. ಆದರೆ ನೀವು ಅಭಿಮಾನಿಗಳು, ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ವಿ, ಅಧ್ಯಕ್ಷರು ಹೊನ್ನಾಳಿ ನಗರಕ್ಕೆ ಬರ್ತಾ ಇದ್ದಾರೆ, ಸಂಗೊಳ್ಳಿ ರಾಯಣ್ಣ ಮತ್ತು ಕನಕದಾಸ ಪುತ್ಥಳಿಗೆ ಮಾಲಾರ್ಪಣೆ ಮಾಡ್ತಾರೆ ಅಂತ ಹೇಳಿದಕ್ಕೆ ತಾವು ಸ್ವಯಂ ಪ್ರೇರಿತವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ವಿ. ಹೌದಲ್ಲ ಬೀರಣ್ಣ? ಯಾರಿಗಾರ ನೀವೆಲ್ಲ ಶಿಕಾರಿಪುರಕ್ಕೆ ಹೋಗುವಾಗ ನನ್ನ ಮಹೇಂದ್ರಗೌಡರು ಬಂದರೆ, ಶಿಕಾರಿಪುರಕ್ಕೆ ಹೋಗುವಾಗ ನಾವು ಸವಳಂಗದಲ್ಲಿ ಸ್ವಾಗತ ಮಾಡಿದ್ವಿ. ಇಂದು ನಂದಿಗುಡಿ ಮಠಕ್ಕೆ ಕರೀತಾ ಇದ್ದಾರಂತೆ ವಿಷಯ ಗೊತ್ತಾದ ಮೇಲೆ ನಾವು ಸ್ವಾಗತ ಮಾಡಿದ್ವಿ. ಬಂಧುಗಳೇ, ಅವರು ಇವತ್ತು ರಾಜ್ಯದ ಅಧ್ಯಕ್ಷರಾಗಿ ರಾಜ್ಯದ ಉದ್ದಗಲಕ್ಕೆ ಪ್ರವಾಸವನ್ನು ಮಾಡಿ ಬೂತ್ ಸಮಿತಿ ಅಧ್ಯಕ್ಷ ಮನೆ ಬಾಗಿಲು ತೆರಳಿ ಪಕ್ಷವನ್ನು ಬಲವರ್ಧನೆ ಮಾಡಿ ಮತ್ತು ನಾಡಿನ ಎಲ್ಲ ಅಣ್ಣ ಕಾರ್ತಿಕ್ ಇರೋದನ್ನ ಏನಣ್ಣ ಯಾತಿಗೆ ಕೇಳಿರೋಣ ಮಠಾಧೀಶರ ಆಶೀರ್ವಾದವನ್ನು ಪಡೆದು ರಾಜ್ಯದ ಉದ್ದಗಲಕ್ಕೆ ಪ್ರವಾಸವನ್ನು ಮಾಡಿದರೆ ಅವರ ನೇತೃತ್ವದಲ್ಲಿ 17 ಲೋಕಸಭೆ ಗೆದ್ದಿದೆ ಭಾರತೀಯ ಜನತಾ ಪಾರ್ಟಿ. ಇದು ದೊಡ್ಡ ಸಾಧನೆ. ಬಂಧುಗಳೇ, ಇದು ದೊಡ್ಡ ಸಾಧನೆ. 17 ಸ್ಥಾನಗಳು. ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ರು ಹಣಬಲ, ತೋಳ್ಬಲ ಮತ್ತು ಅಧಿಕಾರ ಯಂತ್ರ ಬಳಕೆ ಮಾಡಿಕೊಂಡ್ರು. ಅವರು ಲೋಕಸಭೆಯಲ್ಲಿ ಎಷ್ಟು ಸ್ಥಾನ ಗೆದ್ದು ಅಂತ ಎಲ್ಲರಿಗೂ ಗೊತ್ತಿದೆ ಬಂಧುಗಳೇ. ಮತ್ತು ಮೂಡ ಹಗರಣ ಬೆಂಗಳೂರಿನ ಮೈಸೂರಿಗೆ ಪಾದಯಾತ್ರೆ ಮಾಡಿ ಅವರ ಹೋರಾಟದ ಪ್ರತಿಫಲ ಸೈಟ್ ವಾಪಸ್ ಕೊಟ್ಟರು. ಅವ್ರ ಮೇಲೆ ಕೇಸಿದೆ. ಇವತ್ತಲ್ಲ ನಾಳೆ ಏನು ಇಡಿ ಕೇಸಿದೆ, ಇವತ್ತಲ್ಲ ನಾಳೆ. ನಿನ್ನೆ ದಿವಸ ಚಾಮರಾಜನಗರದಲ್ಲಿ ಮುಖ್ಯಮಂತ್ರಿಗಳು ನನ್ನ ಅಧಿಕಾರ ಕೊನೆ ದಿನಗಳು ಅಂತ ಅವರೇ ಹೇಳಿದ್ರ, ನಾವ್ ಹೇಳಿದನ್ನ ಹೇಳಿದಿಲ್ಲ ಮಿಸ್, ನಾವ್ ಹೇಳಿ ಅವ್ರು ಹೇಳಿರ ಹೌದಾನೆ ಕನಕ ಅವರೇ ಹೇಳಿದ್ರೆ, ನಾವ್ ಹೇಳಿಲ್ಲ. ಮುಖ್ಯಮಂತ್ರಿಗಳು ಎಲ್ಲ ಒಂದ್ ಕಡೆ ನಾನು ಅಧಿಕಾರವನ್ನು ಅನಿವಾರ್ಯ ತ್ಯಾಗ ಮಾಡಲೇಬೇಕು. ಮಹರ್ಷಿ ವಾಲ್ಮೀಕಿನಿಗೆ ಮಾಡಿದ್ದು ಸನ್ಮಾನ್ಯ ಯಡಿಯೂರಪ್ಪನವರು 187 ಕೋಟಿ ಹಗರಣ ಅಧಿವೇಶನದ ಹೊರಗೆ ಹೋರಾಟ ಮಾಡಿದ್ರು ಅಧ್ಯಕ್ಷರು. ಸಿದ್ದರಾಮಯ್ಯನವರು 83 ಕೋಟಿ ಅಂತೇಳಿ ಅವ್ರ ಬಾಯಲ್ಲೇ ಬಂತು. ಆನ್ ರೆಕಾರ್ಡ್ ಬಂಧುಗಳೇ, ಒಟ್ಟು ಹೋರಾಟ ಇದು. ಒಟ್ಟು ಹೋರಾಟ ಅಧಿವೇಶನದಲ್ಲಿ ನಾಳೆ ಚರ್ಚೆ ಮಾಡ್ತಾರೆ. ರಾಜ್ಯದ ಅಧ್ಯಕ್ಷರು ಪ್ರಾರಂಭದಲ್ಲಿ ಮಂಡಲ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಯಾವುದೋ ಅಧ್ಯಕ್ಷ ನಮ್ಮ ಜಿಲ್ಲಾಧ್ಯಕ್ಷ ಆದರೆ ಪ್ರಾರಂಭದಲ್ಲಿ ಹೊನ್ನಾಳಿ ಮಂಡಲ ಹೋರಾಟ, ದಾವಣಗೆರೆ ಹೋರಾಟ ಮಾಡಿದ್ವಿ ಜಿಲ್ಲೆಯಲ್ಲಿ. 2ನೇ ಹಂತದಲ್ಲಿ ದಾವಣಗೆರೆ ಜಿಲ್ಲಾ ಮಟ್ಟದಲ್ಲಿ ನಾವೆಲ್ಲ ಅಧ್ಯಕ್ಷರ ಸೂಚನೆ ಮೇಲೆ ಹೋರಾಟ ಮಾಡಿದ್ವಿ. ಮತ್ತು 3 ತಂಡಗಳು ಅಧಿಕೃತವಾಗಿ 3 ತಂಡ. ಒಂದು ತಂಡ ರಾಜ್ಯದ ಅಧ್ಯಕ್ಷ ವಿಜೇಂದ್ರ ನೇತೃತ್ವ ತಂಡ, 2ನೇದು ಆರ್ ಅಶೋಕ್, 3ನೇದು ಚಲಮದಿ ನಾರಾಯಣಸ್ವಾಮಿ. ಮೊನ್ನೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಬೀದರ್, ಗುಲ್ಬರ್ಗ ಮತ್ತು ಶಾಪೂರ್, ನಂತರ ರಾಯಚೂರು, ಲಿಂಗಸೂರು 19 ಸಮಾವೇಶಗಳ ಕಾರ್ಯಕ್ರಮ ಮಾಡೋದು. ಜನ ಒಂದೇ ಇದ್ದು, ಅಧ್ಯಕ್ಷ ನೀವು ಹೋರಾಟ ಮಾಡಿ, ನೀವು ರಾಜ್ಯದ ಅಧ್ಯಕ್ಷ ಮುಂದುವರಿಬೇಕು, ನಿಮ್ಮ ನೇತೃತ್ವದ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು, ಮತ್ತೆ ನೀವು ಯಡಿಯೂರಪ್ಪ ಕೊಟ್ಟಂತ ಕೊಡುಗೆಗಳು ಈ ರಾಜ್ಯ ರಾಮ್ ರಾಜ್ಯ ಆಗಿದ್ದು ಯಡಿಯೂರಪ್ಪ ಅಧಿಕಾರ, ಮತ್ತೆ ಯಡಿಯೂರಪ್ಪರು ಮುಖ್ಯಮಂತ್ರಿಯಾಗಿ ಈ ರಾಜ್ಯವನ್ನು ಅಭಿವೃದ್ಧಿ ಮಾಡಿದ್ರು. ಅದಕ್ಕೋಸ್ಕರ ಭಾಳ ಜನ ಬಲಿಯಾಟದ್ದು. ಅದಕ್ಕೋಸ್ಕರ ವಿಜಯೇಂದ್ರ ಅವರು ಮುಖ್ಯಮಂತ್ರಿ ಆಗ್ಬೇಕಂತೇಳಿ ನಾನು ಹೇಳ್ತಲ್ಲ ಬಂದಿದ್ದೇನೆ. ನಾನು ಹೇಳ್ತಿದ್ದೀನ ಯಾರ್ಯಾರು ಇದು ನನ್ನ ಆಚೆ ಅಲ್ಲ, ಇದು ಈ ನಾಡಿನ ಪ್ರಜ್ಞಾವಂತ ಮತದಾರರು. ಭಾರತೀಯ ಜನತಾ ಪಾರ್ಟಿ ಬರೀ ನೋಡ್ಸಿದಪ್ಪ ಅಲ್ಲಿ ಬಿಸ್ಲಾಗ ಯಾಕೆ ಚೇರ್ಮನ ಬರೀ ಮುಂದಕ್ಕೆ ಮತದಾರರು, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು, ಮುಖಂಡರು. ಇದು ನಿಮ್ಮ ಆಸೆ ತಾನೆ? ಇದೇನು ನವೀನ ಮೀಸೆ ಶ್ರೀಧರ ನಿಜ ನಮ್ಮ ಹಿಂದೂ ಮೋರ್ಚಾ ಉಪಾಧ್ಯಕ್ಷ ಕುಬೇರಪ್ಪನವರೇ, ಇದು ನವೀನ್ ಮಾತಾಡ್ಸಿದ್ರಿ ನಿಮ್ ನವೀನ್ ಸಾವ್ಕರ್. ಈಗಾಗಲೇ ರಾಜ್ಯದ ಜನ ತೀರ್ಮಾನ ಮಾಡಿದ ಕಾರ್ಯಕರ್ತರು, ಮುಖಂಡ ಹೇಳ್ತಾರೆ ವಿಜಯೇಂದ್ರನವರು ರಾಜ್ಯದ ಅಧ್ಯಕ್ಷ ಆಗಿ ರಾಜ್ಯವನ್ನು ಸಂಘಟನೆ ಮಾಡಿದ ಭ್ರಷ್ಟಾಚಾರ ಬಯಲಿಗೆಳ್ತಾರೆ. ಒಟ್ಟು ನಮ್ಮ ಕ್ಷೇತ್ರ ದಿವಸ ನಾವು ಸುಂಕುಕಟ್ಟೆ ಇರ್ಬೋದು, ಹೊನ್ನಾಳಿ ಇರ್ಬೋದು, ಕಡಕಟ್ಟೆ 28ಕ್ಕೆ ಜಮೀನು ವಾಪಸ್ ಕೊಡ್ಸಿದ್ವಿ. ನರಸಿಂಹಮೂರ್ತಿ ಅವರಲ್ಲಿ ವಾಪಸ್ ಕೊಡ್ಸಿದ್ವಿ. ಹೌದಲ್ಲಿ ನಿಮ್ಮ ಗ್ರಾಮದಲ್ಲಿ ಇದನ್ನು ಹೋರಾಟ ಮಾಡಿ ಭೂಮಿ ಅವ್ರಿಗೆ ಕೊಡಲಿಲ್ಲ. ಕಳೆದ 4 ವರ್ಷದಿಂದ ಒಪ್ಪುತ್ತರ ಹೋರಾಟ ಮಾಡಿದ್ವಿ. ಬಂಧುಗಳೇ,
ವಿಜಯೇಂದ್ರ ಸಾರಥ್ಯದಲ್ಲಿ ಇವತ್ತು ಹೋರಾಟ ಆಗಿದೆ. ಇವತ್ತು ಮುಖ್ಯಮಂತ್ರಿ ಆಗಬೇಕು ಎಲ್ಲರೂ ನಿಮ್ಮ ಕನಸಿದೆ. ನನಸಾಗಬೇಕಂದ್ರೆ ವಿಜಯೇಂದ್ರ ಅವರ ಹೆಗಲಿಗೆ ಹೆಗಲು ಕೊಟ್ಟು ಹೆಜ್ಜೆಗೆ ಹೆಜ್ಜೆ ಹಾಕಿ ನಮ್ಮ ಶ್ರಮ ನಮ್ಮ ಬೆವರು ರಕ್ತವನ್ನು ಇಳಿಸಿ ಅವರು ಮುಖ್ಯಮಂತ್ರಿ ಮಾಡೋಣ. ಇವತ್ತು ಈ ಒಂದು ಸಂಗೊಳ್ಳಿ ರಾಯಣ್ಣಗೆ ಮಾಲಾರ್ಪಣೆ ಮಾಡಿದ್ವಿ. 2 ಕೈ ಸಂಕಲ್ಪ ಮಾಡ್ತೀರಾ? ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಧನ್ಯವಾದಗಳು. ನಂದಿಗುಡಿ ಮಠಕ್ಕೆ ಹೋಗ್ಬೇಕು. ಅಲ್ಲಿ ಸಹ ಹರಿಹರದಲ್ಲಿ ಅವರು ಸಹ ಸ್ವಾಗತ ಮಾಡ್ತಿದ್ದಾರೆ. ತಮ್ಮನ್ನು ಕುರಿತು ನಮ್ಮ ರಾಜ್ಯದ ಅಧ್ಯಕ್ಷರು, ಯುವಕರ ಕಣ್ಮಣಿ, ಹೋರಾಟಗಾರರು, ಭವಿಷ್ಯದ ನಾಯಕ, ಇವತ್ತು ಅತ್ಯಂತ ಜನಪ್ರಿಯ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು BY ವಿಜಯೇಂದ್ರ. ಅವರು ತಮ್ಮನ್ನು ಕುರಿತು ಮಾತಾಡಬೇಕಂತ ವಿನಂತಿ ಮಾಡ್ತೀನಿ.